ಆಫ್ಟರ್ನೂನ್ ನಾನಿವಾಗ ರಾಮನಾಥ್ಪುರ ಬಸ್ಸಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಅರಕಲಗೂಡಿಗೆ ಹೋಗ್ತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ ಹಿಂದಿನ ಬ್ಲಾಗಲ್ಲಿ ತುಂಬ ಅಂದರೆ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಅಂತ ಹೇಳಿ, ಹಾಗಾಗಿ ಅರಕಲಗೂಡಿಗೆ ಹೋಗ್ತಾ ಇದ್ದೀನಿ. ರತ್ನ ಮೇಡಮ್ ಅವರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಸೊ ನೀನು ಮುಂಚೆ ಹೋಗಿರೋ ಅರಕಲಗೂಡಿಗೆ, ಅದಾದಮೇಲೆ ನಾನು ಬರ್ತೀನಿ ಅಂದರು. ಹಾಗಾಗಿ ಜೊತೆಲಿ ಹೋಗಬೇಕಾಗಿದ್ದವರು ಒಬ್ಬೊಬ್ಬರೇ ಹೋಗ್ತಾ ಇದ್ವಿ. ಸೊ ನಾನು ಹೋಗಿರ್ತೀನಿ, ನಂದು ಇನ್ನೊಂದು ಸ್ವಲ್ಪ ಕೆಲಸ ಇದೆಯಲ್ಲ ಅದನ್ನು ಮುಗಿಸ್ತಾ ಇರ್ತೀನಿ. ಅಷ್ಟರಲ್ಲಿ ರತ್ನ ಮೇಡಮ್ ಬರ್ತಾರೆ. ಆಗ ಅವರು ನನಗೆ ಚಾರ್ಜ್ ಕೊಟ್ಬಿಟ್ಟು ಅಂಗನವಾಡಿದೆಲ್ಲ ನನ್ನದೇ ಅಂತ ಹೇಳಿ ಚಾರ್ಜ್ ಕೊಡ್ತಾರೆ. ಹಾಗೆ ಇನ್ನೇನೇನು ಬಾಕಿ ಕೆಲಸಗಳಿದ್ದಾವೆ ಎಲ್ಲವನ್ನ ಪ್ರತಿಯೊಂದು ಮುಗಿಸ್ಕೊಂಡ್ಬಿಡ್ತೀನಿ. ಈಗ ಬಸ್ಸು ಕೂಡ ಸ್ಟಾರ್ಟ್ ಆಗಿದೆ. ನಾನೊಂದು ಎಡ್ವರ್ಟ್ ಮಾಡಿಕೊಂಡೆ. ಏನು ಎಡ್ವರ್ಟು ಅಂತ ಹೇಳಿ ಆಮೇಲಿಂದ ಹೇಳ್ತೀನಿ. ಬಸ್ಸಲ್ಲಿ ಹೇಳಲ್ಲ, ಬಸ್ ಇಳಿದ ಮೇಲೆ ಹೇಳ್ತೀನಿ ನಿಮಗೆ ಏನು ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಆ ಎಡ್ವರ್ಟ್ ನನ್ನ ಕೈಲೇ ಐತೆ. ಸಾಯಂಕಾಲ 5 ನಿಮಿಷದ ಕೆಲಸ ಮುಗೀತು. ನಾನು ಏನು ಎಡ್ವರ್ಟ್ ಮಾಡಿಕೊಂಡೆ ಗೊತ್ತಾ? ಫೋನಲ್ಲಿ ಒಂದು ಎಡ್ವರ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಸರಿ ಮಾಡೋಕ್ಕೆ ಹೋಗಿ ಇನ್ನೊಂದು ಎಡ್ವರ್ಟ್ ಮಾಡ್ಕೊಂಡೆ. ಗಂಗೂರು ಟು ರಾಮನಾಥ್ಪುರ ಟಿಕೆಟ್ ತೊಗೋಬೇಕು. ನಾನು ನಿನ್ನೆ ಜಾಸ್ತಿ ಮಲ್ರಾಜಪಟ್ಟಣ ಅಂಗನವಾಡಿಗೆ ಹೋಗಿ ಮಲ್ರಾಜಪಟ್ಟಣಕ್ಕೆ ತೊಗೋತೀನಲ್ಲ, ನಾನೇ ಮಾಡಿದೆ ಅಂದರೆ ಗಂಗೂರು ಟು ಮಲ್ರಾಜಪಟ್ಟಣ ಟಿಕೆಟ್ ತೊಗೊಂಡಿದ್ದೀನಿ. ಟಿಕೆಟ್ ತೊಗೊಂಡ 30 ಸೆಕೆಂಡ್ ಫ್ಲಾಶ್ ಆಯಿತು. ಟಿಕೆಟ್ ಚೆಕ್ ಮಾಡಿಕೊಂಡೆ ಮಲ್ರಾಜಪಟ್ಟಣ ಅಂತ ಇದೆ. ಮಲ್ರಾಜಪಟ್ಟಣ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಆಗ ಮತ್ತೆ ಮಲ್ರಾಜಪಟ್ಟಣ ಟು ರಾಮನಾಥ್ಪುರ ತೊಗೊಳ್ಳೋಣ ಅಂದರೆ ಫುಲ್ ಹಿಂದೆ ಇದ್ದಾರೆ. ಮಲ್ರಾಜಪಟ್ಟಣದಿಂದನೂ ರಾಮನಾಥ್ಪುರ 1 ಕಿಲೋಮೀಟ್ರು, ಒಂದು 3 ಮಿನಿಟ್ಸ್ಗೆ ಹೋಗ್ಬಿಡ್ತೀನಿ. ಆಮೇಲೆ ಮತ್ತೆ ಕೇಳೋಕೆ ಹೋದರೆ ಹೋಗಿದ್ದಾರೆ. 3 ಮಿನಿಟ್ಸಲ್ಲಿ ರಾಮನಾಥ್ಪುರ ಹೋಗ್ತೀನಿ. ಬಟ್ ಚೆಕ್ಕಿಂಗ್ ಅವ್ರು ಬಂದುಬಿಟ್ರೆ ಏನು ಮಾಡ್ಬಿಡೋಣ? ಯಪ್ಪ, ಚೆಕ್ಕಿಂಗ್ನವ್ರು ಬರೋದವರು ಸಾಕು. ನಂದು 5 ನಿಮಿಷ ಅಂದ್ಕೊಂಡು ಎಷ್ಟೊತ್ತು ಬಸ್ಸಿಂದ ಇಳಿತೀನಿ. ಬಸ್ಸು ನಿಲ್ಲಿಸಿದ ತಕ್ಷಣ ಒಂದು ನಿಮಿಷದೊಳಗಡೆ ಇಳಿದ್ಬಿಟ್ಟೆ. ಅರಕಲಗೂಡು ಬಸ್ ಇತ್ತು, ಅರಕಲಗೂಡು ಬಸ್ ಕತ್ಕೊಂಡ್ಬಂದೆ. ಏನಕ್ಕೆ ಎಡವಟ್ಟಾಗಿ ಟೆನ್ಷನಲ್ಲಿ ಆ ಥರ ಮಾಡಿಕೊಂಡೆ ಅಂದರೆ, ನಾನು ನಿನ್ನೆ ನನ್ನ ತಂಗಿದು ಒಂದು ವಿಡಿಯೋ ಹಾಕಿದ್ದೀನಿ. ಅವಳು ನನಗೆ ಗೋಲ್ಡ್ ಕೊಟ್ಟಳು, ಗೋಲ್ಡ್ ಇಯರಿಂಗ್ಸ್ ಅಂತ ಹೇಳಿ. ಅದರಲ್ಲಿ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಏನೋ ಬೇಡದೇ ಇರೋದೇನೋ ವಿಡಿಯೋ ಬಂದಿದೆ. ಅದನ್ನು ನನ್ನ ತಂಗಿ ನನಗೆ ಸ್ಟಾರ್ಟಿಂಗಲ್ಲೇ ಬಂದೈತೆ. ಅದನ್ನು ಕಟ್ ಮಾಡೋಕ್ಕೂ ಈ ಥರ ಬಂದಿದೆ. ನನಗೆ ನನ್ನ ಫ್ರೆಂಡು ಕಾಲ್ ಮಾಡಿ ಹೇಳಿದ್ರು, ಈ ಥರ ಬಂದಿದೆ ನೋಡು ಅಂತ ಹೇಳಿ. ಸರಿ, ನಾನು ಅದನ್ನು ಕಟ್ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟಿಂಗ್ ಒಂದು 30 to 40 ಸೆಕೆಂಡ್ಸ್ ಕಟ್ ಮಾಡೋಕ್ಕೆ ಹೋಗಿ ನಾನೇನು ಮಾಡಿದೆ, ಬಸ್ಸಲ್ಲಿ ಕೂತಿದ್ನಲ್ಲ, ಅರ್ಜೆಂಟು ಅದನ್ನು ಕಟ್ ಮಾಡಬೇಕಿತ್ತು. ಸೊ ಅದೇ ಮಾಡಿದೆ. 30 to 40 ಸೆಕೆಂಡ್ಸ್ ವೀಡಿಯೋ ಕಟ್ ಮಾಡೋಕ್ಕೆ ಹೋಗಿ ಇಡೀ 20-25 ನಿಮಿಷನೂ ಸಮಥಿಂಗ್ ಏನೋ ಹಾಕಿದೆ. ಆ ವಿಡಿಯೋ ಫುಲ್ ಕಟ್ ಆಗಿದೆ. ಬರೀ 37 ಸೆಕೆಂಡ್ ಮಾತ್ರ ವಿಡಿಯೋ ಉಳ್ಕೊಂಡೈತೆ. ಆ 30-40 ಸೆಕೆಂಡ್ ವೀಡಿಯೋ ಕಟ್ ಮಾಡೋಕ್ಕೆ ಹೋಗಿ ಇಡೀ ವಿಡಿಯೋ ಕಟ್ಟಾಗಿ ಹೋಗ್ಬಿಟ್ಟೈತೆ. ಇವಾಗ ಉಳ್ಕೊಂಡಿರೋದೆ 37 ಸೆಕೆಂಡ್ ವೀಡಿಯೋ. ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ ಎಲ್ಲ ಆಡಿದೆ, ಅದು ಆಪ್ಷನ್ನೇ ಇಲ್ಲ ಕಟ್ಟಾಗಿರೋದನ್ನು ಮತ್ತೆ ವಾಪಸ್ ತರೋದಕ್ಕೆ. ಆಗ ಯಶು ಕಾಲ್ ಮಾಡಿದೆ, ಲಕ್ಷ್ಮೀ ಸಿಸ್ಟರ್ ಕಾಲ್ ಮಾಡಿದೆ, ಪಿಕ್ ಮಾಡಲಿಲ್ಲ. ಯಶು ಕಾಲ್ ಮಾಡಿದೆ, ಇಲ್ಲ ಒಂದು ಸಲ ಕಟ್ ಮಾಡಿ ನಾವು ಸೇವ್ ಮಾಡಿರೋದು ಸೆಟ್ಟಿಂಗ್ಸಲ್ಲಿ ಮತ್ತೆ ಬರೋಲ್ಲ ಸುಷ್ಮಾ, ನೀನು ಅಪ್ಲೋಡೇ ಮಾಡು ಅಂದರು. ಹತ್ತತ್ರ ಅದು 4800 ಜನ ನೋಡಿದ್ದೀರಾ. ಅದಕ್ಕೆ ಇನ್ನೂ ಡಾಲರ್ ಕೂಡ ಕೌಂಟ್ ಆಗಿಲ್ಲ. ಅದು ಇಡೀ ವಿಡಿಯೋ ಡಿಲೀಟ್ ಆಗಿದೆ. ನನಗೆ ಎಷ್ಟು ಬೇಜಾರಾಯ್ತೈತೆ ಅಂದರೆ ಫುಲ್ಲು ಮೊದಲೇ ತಲೆನೋಯ್ತೈತೆ ಫ್ರೆಂಡ್ಸ್. ನೆನ್ನೆಲ್ಲೂ ತಲೆನೋವು, ಇವತ್ತು ತಲೆನೋವು. ಅದರೊಳಗೆ ಇಷ್ಟು ಕಷ್ಟಪಟ್ಟು ಮಾಡಿ ವಿಡಿಯೋ ಹೋಯ್ತಲ್ಲ ಅಂತ ಬೇರೆ ಟೆನ್ಷನ್ನು. ಅದಕ್ಕೆ ಎಷ್ಟು ಹೇಳ್ತಿರೋದು, ಈಗ ವಿಡಿಯೋ ಡಿಲೀಟ್ ಆಗಿದೆ, 37 ಸೆಕೆಂಡ್ ಏನಿದೆ ಅದನ್ನು ಪ್ರೈವೇಟ್ಗೆ ಹಾಕ್ಕೊಂಡು ನೀನು ಮತ್ತೆ ಅಪ್ಲೋಡ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸಾಧ್ಯ ಆದರೆ ನಾನು ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಇನ್ನೊಂದು ಸಲ ಆ ವಿಡಿಯೋ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಇವಾಗ ರತ್ನ ಮೇಡಮ್ ಕಾಲ್ ಮಾಡಿಬಿಟ್ಟು ನಮ್ಮ ತಾಲೂಕು ಆಫೀಸ್ ಹತ್ರ ಹೋಗೋಣ ಬನ್ನಿ. ನಾನಿವಾಗ ರತ್ನ ಮೇಡಮು ಬರ್ತಾ ಇದ್ದಾರಂತೆ. ಏನೋ ಒಂದು ಸ್ವಲ್ಪ ಏನೋ ಇದೆಯಂತೇವೆ ಬ್ಯಾಗ್ ಥರ. ಅದಕ್ಕೆ ಇಲ್ಲಿ ಬೇಕ್ರಿಲೇ ಇಟ್ಬಿಟ್ಟು ಆಮೇಲಿಂದ ಆಫೀಸ್ಗೆ ಹೋಗೋಣ ಕಣಪ್ಪ ಅಂದರು. ಅವ್ರಿಗೆ ಸ್ವಲ್ಪ ಕಾಲು ನೋವಾಗ್ಬಿಟ್ಟೈತೆ. ಅದಕ್ಕೆ ಬಸ್ ಸ್ಟಾಪ್ ಹತ್ರನೇ ಬಾ ಅಂದರು. ನಾನಿವಾಗ ಬಸ್ ಸ್ಟಾಪ್ ಹತ್ರ ಬಂದೆ. ಈಗ ಅವರೊಂದು ಬರೋದು ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಅಲ್ಲಿ ತನಕ ಕೂತಿರ್ತೀನಿ ಅವ್ರು ಬರೋ ತನಕ. ಕಾಸ್ಟ್ಲಿ ದುನಿಯಾ ಆಗೋಗ್ಬಿಟ್ಟೈತೆ. ನಮ್ಮ ಸಾಲಿಗ್ರಾಮದಲ್ಲಿ 20 ರೂಪಾಯಿಗೆ ಎಷ್ಟು ದೊಡ್ಡ ಲೋಡ್ದಲ್ಲಿ ಕೊಡ್ತಾರೆ. ಇಷ್ಟು ಪುಟಾಣಿ ಲೋಡ್ದಲ್ಲಿ ಕೊಟ್ಟವ್ರೆ, ಇದಕ್ಕೆ 20 ರೂಪಾಯಿ ಅಂತೆ ಫ್ರೆಂಡ್. ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಕಾಸ್ಟ್ಲಿ ದುನಿಯಾ, ಏನು ಮಾಡೋಕ್ಕಾಗಿಲ್ಲ. ಈಗ ಸದ್ಯಕ್ಕೆ ಜ್ಯೂಸ್ ಕುಡ್ಕೊಳ್ಳೋಣ ತಗೊಂಡು ಆಗೈತೆ. ನಮ್ಮ ಸಾಲಿಗ್ರಾಮದಲ್ಲೇ ಜಾಸ್ತಿ ಕೊಡ್ತಾರೆ ಫ್ರೆಂಡ್ಸ್ 20 ರೂಪಾಯಿಗೆ. ಬಂದರು, ಏನೋ ಸ್ವಲ್ಪ ಸಾಮಾನಿತ್ತು, ಅದನ್ನು ಇಲ್ಲಿ ಬೇಕ್ರಿಲಿ ಕೇಳಿಬಿಟ್ಟು ಇಡ್ತಾ ಇದ್ದೀವಿ ಬೇಕ್ರಿ ಅವ್ರಿಗೆ. ಈಗ ನಮ್ಮ ಆಫೀಸ್ಗೆ ಹೋಗಬೇಕು. ಇವಾಗ 4 ಗಂಟೆ 55 ನಿಮಿಷ. ಅವ್ರು ಮಕ ಮುಚ್ಕೋತಾರೆ ಮೇಡಮು. ಮಸಾಲೆ ದೋಸೆ ತಿನ್ನೋಣ ಬಾ ಅಂತ ಕರ್ಕೊಬಂದರು. ನಮ್ಮ ಕೆಲಸ ಇವತ್ತು ಆಗಲಿಲ್ಲ, ಅರ್ಧಂಬರ್ಧ ಆಯಿತು. ಬ್ಯಾಂಕಿಗೆ ಒಂದು ಹೋದ್ನಲ್ಲ, ATM ಅಪ್ಲಿಕೇಶನ್ ಕೊಟ್ಬಿಟ್ಟು ಬಂದಲ್ಲ, ಅದೊಂದು ಕೆಲಸ ಆಯಿತು. 2 ವಾರ ಆದಮೇಲೆ ATM
ಪೋಸ್ಟಲ್ಲಿ ಕಳಿಸ್ತೀವಿ ಅಂದರು. ಸಿಮ್ದು ಸಿಗಲಿಲ್ಲ, ಸಿಮ್ದು ಮತ್ತೆ ಬರೋಕ್ಕೆ ಹೇಳಿದ್ರು. ಮತ್ತೆ ಇನ್ನೊಂದು ಅಥವಾ 2 ಸಲ ಬರಬೇಕಾಗುತ್ತೆ. ತಲೆ ನೋವು. ಮುಂಡೂರಿಗೆ ಹೋಗೋಣ, ಗಂಗೂರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲೇ 5 ಗಂಟೆ ಆಯಿತು. ನನಗೆ ಯಾವ ಕಡೆಗೆ ಬಸ್ ಸಿಗ್ತವೆ ಆ ಕಡೆಗೆ ಹೋಗ್ತೀನಿ. ಈಗ ಸದ್ಯಕ್ಕೆ ಮಸಾಲೆ ದೋಸೆ ತಿನ್ನಬೇಕು. ಹೋಗೋಯ್ತು ನೋಡಿ, ಎಷ್ಟು ದೊಡ್ಡ ದೋಸೆ ತಿಂದು ಕೊಟ್ಟವ್ರೆ. ಇದನ್ನು ತಿನ್ನೋದು ಯಾವಾಗ ಅಂದರೆ ನಮ್ಮ ಮೇಡಮ್ ಇವಾಗಲೇ ಅಂತವ್ರೆ. ಸ್ವಲ್ಪ ಹಾಕಿ, ಸೈಡ್ಗೆ ಹಾಕಿ. ಅಯ್ಯೋ, ಈ ದೋಸೆನೇ ತಿಂದು ಮುಗಿಸೋಣ ಫಸ್ಟು. ಸ್ವಲ್ಪ ಹಾಕಿ, ನಿಮ್ಗೊಂದು ಸ್ವಲ್ಪ ಇಟ್ಕೊಳ್ಳಿ. ಇವಾಗ ಬೆಂಡೆಕಾಯಿ ಗೊಜ್ಜು ಇಷ್ಟ ಅಂದ್ಬಿಟ್ಟು ನನಗೆ ಹಾಕಿದ್ರು. ಇವಾಗ ಈ ದೋಸೆ ಖಾಲಿ ಮಾಡಿದ್ರೆ ನೈಟ್ ಊಟನೇ ಬೇಡ ಫ್ರೆಂಡ್ಸ್ ನನಗೆ. ಓಕೆ, ನಾನು ಇವತ್ತು ಇಷ್ಟು ದಿನಕ್ಕೆ ರತ್ನ ಮೇಡಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಟೈಮ್ ಬಂದು 6:15. ಮುಂಡೂರಿಗೆ ಹೋಗೋಣ ಅಂದ್ಕೊಂಡೆ, ಬಟ್ ಮುಂಡೂರಿಗೂ ಬಸ್ ಇಲ್ಲ, ಬೆಟ್ಟದ ಗಾಡಿನೂ ಇಲ್ಲ. ಅದಕ್ಕೆ ಮೇಡಮು ಟೈಮ್ ಆಗೈತೆ ಬಾ ನಮ್ಮ ಮನೆಗೆ ಅಂದರು. ಪಾಪ ಅವ್ರು ಅರಕಲಗೂಡಿಂದ ಕರೆದಿರು, ನಾನು ಬರೋಕ್ಕಲ್ಲ ಅಂದೆ. ಬಟ್ ಆ ಬಸ್ ಇಲ್ಲ, ಒಬ್ಬಳೇ ಕಾಯ್ಕೊಂಡು ಬಸ್ ಸ್ಟಾಪಲ್ಲಿ ಕೂತಿರೋದ್ಕಿಂತ ಮೇಡಮ್ ಅವ್ರ ಮನೆಗೆ ಹೋಗಿ ಕಾಫಿ ಗಿಫಿ ಕುಡ್ಕೊಂಡತ್ತಾಗ ಬೆಳಗ್ಗೆ ಗೆದ್ದೋದ್ರೆ ಒಳ್ಳೆಯದು ಅಂತ ಅನಿಸಿ ಹೋಯ್ತಾ ಇದ್ದೀನಿ. ಅವ್ರ ಮನೆ ನೋಡ್ದಂಗೆ ಆಯ್ತದೆ ಅಂತ. ನಂಗಂತೂ ಮೇಡಮ್ ಊಟ ಗಿಟ ಇರ್ಬೇಡ, ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ನಿಜ ದೋಸೆ ಅಪ್ಪ ತಿನ್ನೋಕ್ಕಾಗ್ದೇ ತಿಂದ್ಬಿಟ್ಟಿದ್ದೀನಿ, ಬಿಡ್ಬೇಕಲ್ಲ ಅಂತ. ಇಲ್ಲಿ ಲಕ್ಷ್ಮಿ ಕ್ಲಿನಿಕ್ ಅದಲ್ಲ, ನನ್ನ ಮಗಳನ್ನ ಇಲ್ಲಿಗೆ ಕರ್ಕೊಬತ್ತಿದ್ದು ನಾವು. ಮೇಡಮ್ ಸೌಂದರ್ಯ ಫೋನ್ ಮಾಡ್ತಾವಳೆ. ಮನೆ ಚೆನ್ನಾಗಿರುವಂತೆ RCC ಮನೆ ಅಲ್ಲಿ ಅಂತ ತೋರಿಸ್ತಿಲ್ಲ ಬಿಡಿ ಮೇಡಮ್. RCC ಮನೆ ಕೊಟ್ಬಿಟ್ಟು ಮನೆ ಚೆನ್ನಾಗಿಲ್ಲ ಅಂತಿರಲ್ಲ. ಇದು ಎಷ್ಟೋ ಜನಗಳ ಕನಸು ಗೊತ್ತಾ, ಈ ಥರ ಮನೆ ಕಟ್ಟೋದು. ಈಗ ನಮಗೋಸ್ಕರ ಕಾಫಿ ಇಟ್ಕೊಡ್ತಾ ಇದ್ದಾರೆ. ಬಂದ ತಕ್ಷಣ ಈಗ ತಲೆನೋವು ಮಾತ್ರೆ ಕುಡ್ದಿದ್ದೀನಿ. ಅವ್ರ ಮನೆ ಚೆನ್ನಾಗಿಲ್ಲ ಅಂತವ್ರೆ. ಮನೆ ಚೆನ್ನಾಗದೆ ಫ್ರೆಂಡ್ಸ್. RCC ಮನೆ ಕಟ್ಟವ್ರೆ ಹೊಸದು. ಅವೆಲ್ಲ ತರಿಸೋದು ಬೇಡವಾ ಮೇಡಮ್? ಯಾಕೆ ಚೆನ್ನಾಗೇ ಐತೆ ಮನೆ ಗೊತ್ತಾ? ನನಗೆ ಯಾರೋ ನನ್ನ ಫ್ರೆಂಡ್ ಹೇಳಿದ್ರು, ನಾವು ಬದುಕ್ತಾ ಇರೋ ಬದುಕು ಕೆಲವೊಬ್ರು ಕನಸು ಅಂತ. ಅಂದರೆ ಈಗ ರೋಡ್ ಸೈಡಲ್ಲಿ ಹಕ್ಕಿ ಅಂದರೆ ಅವರು ಇದ್ರದ್ದು ಬೇಡ, ನಾವು ಕ್ಯಾಸ್ಟ್ ಬರ್ತೋದು ಬೇಡ. ಅಂದರೆ ಕೆಲವೊಬ್ರು ಈಗ ಗುಡಿಸ್ಲು ಇಲ್ದೇ ಟಾರ್ಪಲಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ, ಆ ಥರದವ್ರಿಗೆ ನಮ್ಮ ಥರ ಒಂದು ಮನೆ ಇದ್ದರೆ ಸಾಕಲ್ಲ, ಓಡಾಡೋಕೆ ಒಂದು ಬೈಕ್ ಇದ್ದರೆ ಸಾಕಲ್ಲ ಅಂತ. ನಮ್ಮ ಜೀವನ ಅವ್ರಿಗೆ ಕನಸಾಗಿರ್ತದೆ ಅಂತ. ಯಾರು ನನ್ನ ಮೈದನೇ ಹೇಳಿದ್ದೇನೋ ಅನಿಸ್ತದೆ. ಸ್ವಾಗತ ಮನೆ ಅರಕಲಗೂಡಿಗೆ ಹೋದಾಗ ಆ ಥರದವರು ಟಾರ್ಪಲ್ ಹಾಕೊಂಡು ಮನೆ ಮಾಡ್ಕೊಂಡಿದ್ರು. ಇಲ್ಲಿರಬೇಕಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಅಂತ ಅಂದ್ಲು. ನಾನಂದೆ ಬಾತ್ರೂಮ್ ಇಲ್ಲ, ಸ್ನಾನಕ್ಕಿಲ್ಲ, ಅಡುಗೆಗೆ ಒಲೆ ಇಲ್ಲ, ನಮ್ಮ ಕಷ್ಟ ಅಲ್ವಾ, ನಮ್ಗೆ ಇದೇ ಕಷ್ಟ ಅಂತೀವಿ. ನಮ್ಮಂಥವ್ರು ಇರೋಕ್ಕಾಗಲ್ಲ ಬಿಡು ಅಂತ ನಾನಂದೆ. ನಮ್ಮ ಸ್ವಾಗತ ಹೇಳಿದ್ದು ಮಾತು. ನಾವು ಇಷ್ಟೆಲ್ಲ ಇದು ಏನೂ ಇಲ್ಲ ಅಂತೀವಿ, ಅಟ್ಲೀಸ್ಟ್ ನಮ್ಗೆ ಇರೋಕೆ ಮನೆನಾರು ಐತೆ. ಕೆಲವೊಬ್ರಿಗೆ ಅದು ಇಲ್ಲ, ಹಂಗೆ ಅನ್ಕೊಂಡು ಸಮಾಧಾನ ಮಾಡ್ತಾರೆ. ನಮ್ಗೆ ಎಲ್ಲ ಆಯ್ತಲ್ಲ, ನಾವೇ ಪರವಾಗಿಲ್ಲ, ನಮಗೆ ಏನೋ ಐತೆ. ಮೇಡಮ್ ಹಾಲು ಬಿಡ್ತದೆ, ಅದಕ್ಕೆ ಯಾಕಂಗೆ ಅಂತೀರಿ ನಮ್ಮ ಮನೆ ಚೆನ್ನಾಗಿಲ್ಲ ಅಂತವ? ನಾನು ಮಗರೆ ನಾನು ಚೆನ್ನಾಗಿಲ್ಲ ಅನ್ಬೋದು. ಹೆಂಗೆ ಗೊತ್ತಾ, ನಿಮ್ಮದು ಮೋಡ್ ಮನೆ, ನಮ್ಮನೆ ಸೀಟ್ ಮನೆ ಗೊತ್ತಾ. ಮನೆ ಚೆನ್ನಾಗಿಲ್ಲ ನನಗೆ. ಸಾರಿ, ನಾನು ಏನೇನೋ ಮಾತಾಡ್ತೀನಿ. ಹುಚ್ಚು ಹಿಡ್ಕೊಬಿಟ್ಟಾಯ್ತು ನನಗೆ. ನನ್ನಿಂದ ಮೇಡಮ್ಗೆ ತೊಂದರೆ ಪಾಪ. ಆ ತೇಜುನ ಅವ್ರ ಮಗಳು ಡ್ರೆಸ್ ಎಲ್ಲ ಕೊಟ್ಟರು, ನನಗೆ ಫುಲ್ ಟೈಟು. ಒಂದು 2-3 ಡ್ರೆಸ್ಸು ತೆಗ್ದು ಹಾಕಿ ಒಂದು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರೋದು, ನೈಟ್ ಹೊತ್ತು ಲೂಸ್ ಆಗಿರಬೇಕು ಬಟ್ಟೆ ಹಾಕೊಳ್ಳೋಕ್ಕೆ ಕಂಫರ್ಟಬಿಲಿಟಿ ಅಂತ ಹೇಳಿ ಇದನ್ನು ಕೊಟ್ಟರು. ನೋಡಿ, ನಾನು ಇಷ್ಟು ಡ್ರೆಸ್ನ 1, 2, 3 ಟಾಪ್ನ ಹಾಕಿ ಆಗಲಿಲ್ಲ ಅಂತೇಳಿ ಬಿಚ್ಚಾಕ್ಬಿಟ್ಟೆ. ಸೊ ರೆಡಿ ಆಗಿದ್ದೀನಿ. ಅಮ್ಮನೂ ಕಾಲ್ ಮಾಡಿದ್ರು, ಹಿಂಗೆ ಬಂದೆ ಕಣಮ್ಮ ಅಂತ ಅಂದೆ. ಹಿಂಗೆ ಲೇಟ್ ಆಗಿಬಿಟ್ಟಿತ್ತು, ಹಿಂಗೆ ಬಂದೆ ಮೇಡಮ್ ಮನೆಗೆ ಅಂದಿದ್ದಕ್ಕೆ ಹೌದಾ ಸರಿ ಅಂತೂ ಕೃತು 2 ಮಾತಾಡ್ಬಿಟ್ಟು ಕಟ್ ಮಾಡಿಬಿಟ್ಲು. ಬಂದ ತಕ್ಷಣ 2 ಮಾತ್ರೆ ಕುಡಿದೆ. ಮೇಡಮ್ಮು ಬಿಸಿ ಕಾಫಿ ಇಟ್ಕೊಟ್ರು, ಕುಡಿದ್ಬಿಟ್ಟು ವಟ ಅಂತ ಅವ್ರು ತಲೆ ತಿಂತಾಯಿದ್ದೆ. ಅವ್ರು ಸ್ವಲ್ಪ ಸಾಮಾನು ತಂದಿದ್ರಲ್ಲ ಚೀಲದಲ್ಲಿ, ಅದನ್ನೆಲ್ಲ ಜೋಡಿಸ್ಕೊತಾ ಇದ್ರು. ಇವಾಗ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಮುಖ ಕ್ರೀಮು ಹಾಕೊಂಡು ಈಗ ತಲೆ ಬಾಚ್ಕೊಳ್ಳೋಣ ಅಂತೇಳಿ ತಲೆ ಬಾಚ್ಕೊತಾ ಇದ್ದೆ. ತಲೆನೋವು ಸ್ವಲ್ಪ ಕಡಿಮೆ ಆಯಿತು. 2 ಮಾತ್ರೆ ಕುಡಿದೆ. 2 ಮಾತ್ರೆ ಕೊಟ್ಟರು ಮೇಡಮು. ಅದು ಯಾವುದೋ ಅಂದರೆ MG ಕಡಿಮೆ ಇರುತ್ತಲ್ಲ ಆ ಟ್ಯಾಬ್ಲೆಟು. ಮೇಡಮ್ ಮನೆ ಸಕ್ಕತ್ತಾಗದೆ ಫ್ರೆಂಡ್ಸ್. ಹೊಸ್ದಾಗಿ 2022 ಅಲ್ಲೇನೋ ಕಟ್ಟಿದ್ದಂತೆ. ಆದ್ರೂ ನಮ್ಮ ಮನೆ ಚೆನ್ನಾಗಿಲ್ಲ ಅಂತಾರೆ. ಚಕ್ಕದಾಗಿ ಚೆನ್ನಾಗಿದೆ. ಮನೇನೂ ಚೆನ್ನಾಗಿದೆ ಆ್ಯಂಡ್ ಅವ್ರ ಮನಸ್ಸು ಕೂಡ ಚೆನ್ನಾಗಿದೆ. ಅವರೆಲ್ಲ ಅವ್ರ ಎದುರುಗಡೆ ಮಾತಾಡಿದ್ರೆ ಇವೆಲ್ಲ ನೀವು ಮಾತಾಡಬೇಡ ಹಾಕ್ಬೇಡ ಅಂತಾರೆ. ಅವರು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ, ಮುಖ ತೊಳ್ಕೊಬರಕ್ಕೆ ಹೋಗಿದ್ದಾರೆ.
ಅಜ್ಜಿ ಒಬ್ಬರಿದ್ದಾರೆ, ಅವರಿದ್ದಾರೆ, ಹಾಗೆ ಅವ್ರ ಮಗಳಿದ್ದಾರೆ. ಅವ್ರ ಮಗಳು ಈಗ ಸದ್ಯಕ್ಕೆ ಹಾಸ್ಟ್ಲಿಗೆ ಹೋಗಿದ್ದಾಳೆ, ಹಾಸ್ಟ್ಲಲ್ಲಿದ್ದಾಳೆ ತೇಜು. ಈಗ ಸದ್ಯಕ್ಕೆ ಅವ್ರ ಮನೇಲಿರೋದು ನಾನು, ಅಜ್ಜಿ, ರತ್ನ ಮೇಡಮ್ 3 ಜನ ಇದ್ದೀವಿ. ಆ್ಯಂಡ್ ಅವ್ರು ಬಂದಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಯ್ಯೋ ಬೇಡ, ನಾನು ತಿಂತಾ ಇರ್ತೀನಿ. ಮೊನ್ನೆ ತಿಂದ್ಬಿಟ್ಟು ಸ್ವಲ್ಪ ಹೀಟೇ ಆಗ್ಬಿಟ್ಟೈತೆ. ನನಗೋಸ್ಕರ ತರಕಾರಿ, ಬಿಸಿ ಬಿಸಿ ತರಕಾರಿ ಸಾರು, ರೈಸು, ಮುದ್ದೆನೂ ಮಾಡಿದ್ದಾರೆ. ಮುದ್ದೆ ಬೇಡ ಅಂದೆ. ಹಪ್ಪಳ ಮತ್ತು ಆಮ್ಲೆಟ್ ಹಾಕಿದ್ದಾರೆ. ಟೈಮ್ ಬಂದು ಇವಾಗ 10 ಗಂಟೆ ಆಗಿದೆ. ಆ್ಯಕ್ಚುಲಿ ಮಲ್ಕೊಬಿಟ್ಟಿದೆ, ನಿದ್ದೆ ಬಂದು ರೂಮಲ್ಲಿ ಮಲಗಿದೆ. ಪಾಪ ಬಂದು ಹೇಳ್ಸಿದ್ರು. ಪಾಪ ನಮ್ಮಿಂದ ತೊಂದರೆ ಫ್ರೆಂಡ್ಸ್. ಬನ್ನಿ ಮೇಡಮ್ ನೀವು ಹಾಕ್ಕೊಂಡು. ಗುಡ್ ಮಾರ್ನಿಂಗ್. 7 ವಾಯ್ಸು ಕಟ್ಕೊಬಿಟ್ಟೈತೆ. 7 ಗಂಟೆ 6 ನಿಮಿಷದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಮುಂಡೂರು ಅಥವಾ ಗಂಗೂರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಈಗ ಒಂದೂವರೆ ತಿಂಗಳಿಂದ 2 ತಿಂಗಳಿಂದ ಎಲ್ಲೂ ಹೋಗಿಲ್ಲ. ಮುಂಡೂರು, ಗಂಗೂರು, ನನ್ನ ಅಂಗನವಾಡಿ, ನನ್ನ ಯೂಟ್ಯೂಬ್ ಇಷ್ಟೇ. ಬಟ್ ಇವತ್ತು ಬಿಳ್ಗೂಲಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಜನಕ್ಕೆ ಊರು ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಬಿಳ್ಗೂಲಿ ರಾಮನಾಥ್ಪುರದಿಂದ ಒಂದು 2 ಕಿಲೋಮೀಟರ್, ರಾಮನಾಥ್ಪುರ ನಿಯರ್ ಬಿಳ್ಗೂಲಿ ಅನ್ನೋ ಊರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮೇಡಮ್ ಮನೆಯಿಂದ ಎದ್ದು ಮುಖಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ತಲೆ ಹಿಂದಕ್ಕೆ ಪಚ್ಕೊಂಡು ಬಂದೆ. ಯಾವಾಗಲೂ ಹುಚ್ಚಿ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಬೇರೆಯವ್ರ ಮನೆಗೆ ಬಂದಾಗಲೂ ಹಂಗೆ ಇರೋಕ್ಕಾಗಲ್ವಲ್ಲ, ಹಾಗಾಗಿ ಮೇಡಮ್ ಅವ್ರ ಮನೆ ಹೊಸ ಮನೆ, ಮೋಡ್ ಮನೆ. 2022ರಲ್ಲೇನೋ ಇವರು ಕಟ್ಟಿ ಗೃಹ ಪ್ರವೇಶ ಮಾಡ್ಕೊಂಡು ಬಂದಿರೋದು. ಮನೆ ತೋರಿಸ್ಬೇಡ ಕಣೆ, ಚೆನ್ನಾಗಿಲ್ಲ ಅಂತಾರೆ. ಸಖತ್ತಾಗೈತೆ. ಅದಕ್ಕೆ ಹೇಳಿದ್ದೀನಿ, ನಿಮ್ಮದೇ ಮನೆ ಚೆನ್ನಾಗಿಲ್ಲ ಅಂದರೆ ನಮ್ಮದು ಸೀಟ್ ಮನೆ, ನಮ್ಮದು ಇನ್ನೂ ಚೆನ್ನಾಗಿಲ್ಲ ಅಂತ ಹೇಳಿ. ಸ್ವಲ್ಪ ಚಿಕ್ಕದಾಗಿದ್ರಿಗೂ ಸಖತ್ತಾಗೈತೆ. ಪಾಪ ಮೇಡಮ್ ಒಬ್ಬರೇ ತುಂಬ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು. ಇದು ಹೇಳಬೇಕು ಹೇಳ್ಬಾರ್ದು ನಂಗೆ ಗೊತ್ತಿಲ್ಲ. ವಿತೌಟ್ ರತ್ನ ಮೇಡಮ್ ಪರ್ಮಿಷನ್ನು. ಸೊ ಅವ್ರಿಗೂ ಕೂಡ ಹಸ್ಬೆಂಡ್ ಇಲ್ಲ. ಪಾಪು ತೇಜು ಇದ್ದಾಳಲ್ಲ, ರತ್ನ ಮೇಡಮ್ ಮಗು, ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಗು, ಒಂದು 5-6 ವರ್ಷದ ಮಗು ಇದ್ದಾಗೇ ಅವ್ರ ಹಸ್ಬೆಂಡು ಡೆತ್ ಆದರು. ಸೊ ನೋಡಿ, ಅದು ಅಡುಗೆ ಮನೆ. ಮೇಡಮು ಗೊತ್ತಿಲ್ಲ, ವೀಡಿಯೋ ಎಲ್ಲ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಇದು ದೇವ್ರ ಮನೆ, ಅದು ಅಡುಗೆ ಮನೆ, ಇದು ರೂಮು ಹಾಗೆ ಸಿಂಪಲ್ಲಾಗಿ. ಇದು ಹಾಲು, ಅಲ್ಲಿ ಅಜ್ಜಿ ಮಲಗಿದ್ದಾರೆ. ಮೇಡಮ್ ವಾಶ್ರೂಮ್ಗೆ ಹೋಗಿದ್ರೆ ಅದು ವಾಶ್ರೂಮ್, ಮತ್ತು ಇದು ಹಾಲು, ಮತ್ತು ಇದು ಮೇನ್ ಡೋರು. ಆಚೆ ಕಡೆ ಸ್ವಲ್ಪ ಜಾಗ ಇದೆ. ಹಾಗೆ ಟೆರೆಸ್ ಮೇಲೆ ಹೋಗೋಕೆ ಆ ಕಡೆ ಮೆಟ್ಲು, ಸ್ವಲ್ಪ ಆ ಕಡೆಯೂ ಸ್ವಲ್ಪ ಜಾಗ ಇದೆ. ಅಲ್ಲೇನೋ ಸ್ವಲ್ಪ ಬೇರೆ ಏನು ಬೇಡದಿರೋ ಐಟಮ್ಸ್ ಏನೋ ಇಟ್ಕೊಂಡಿದ್ದಾರೆ ವಾಶ್ ಮಾಡೋಕ್ಕೆ. ಬಟ್ಟೆ ವಾಶ್ ಮಾಡೋದಲ್ಲಂತೆ. ಸೊ ಸಿಂಪಲಾಗಿ ತೋರಿಸಿದ್ದೀನಿ. ಸೊ ಅವರು ಚಿಕ್ಕ ವಯಸ್ಸಲ್ಲೇ ಹಸ್ಬೆಂಡು ಡೆತ್ ಆದರು. ತುಂಬ ಕಷ್ಟಪಟ್ಟಿದ್ದಾರೆ. ಒಬ್ಬಳೇ ಮಗಳು ಸಾಕೋಕ್ಕೆ. ಆ್ಯಂಡ್ ಒಬ್ಬರೇ ನಿಂತ್ಕೊಂಡು ಮನೆ ಕಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಇನ್ನೇನು ಹೇಳೋಕ್ಕೆ ಸಾಧ್ಯ. ನನಗಂತೂ ಇದು ಜಿರಾಫೆ ತುಂಬ ಇಷ್ಟ ಆಯಿತು. ನೋಡಿ, ಅಮ್ಮ ಜಿರಾಫೆ, ಮಗಳು ಜಿರಾಫೆ. ಅದೆಲ್ಲ ಏನೋ ಅವಾರ್ಡ್ಸ್ ಇಟ್ಕೊಂಡಿದ್ದಾರೆ. ಮಗಳು ಗೆದ್ದು ತಂದಿರೋ ಅವಾರ್ಡ್ಸ್ ಅಂತ ಅನಿಸುತ್ತೆ. ತೇಜು ಚೆನ್ನಾಗಿದೆ ಅಲ್ವಾ ಮನೆ. ಅವ್ರು ಬರಲಿ, ಅವ್ರು ಬಂದಮೇಲೆ ಈಗ ಟೇಕ್ ಆಫ್ ಏನಾದರೂ ಕುಡಿದು ರೆಡಿಯಾಗಿ ನಮ್ಮ ಮನೆಗೆ, ಮನೆಗೆಲ್ಲ ಡೈರೆಕ್ಟ್ ಅಂಗನವಾಡಿಗೆ ಹೋಗ್ಬಿಡ್ತೀನಿ. ತಿಂಡಿಗೇನೋ ನೈಟ್ ಪಪ್ಪ ಅವ್ರು ಮಲ್ಕೊಂಡಾಗೆ 10:30 ಫ್ರೆಂಡ್ಸ್. ನಾನು ಮಲ್ಕೊಂಬಿಟ್ಟಿದ್ದೆ, ಫುಲ್ ನಿದ್ದೆ ಬಂದು ಹೇಳ್ಸಿದ್ರು, ಬಾ ಹೇಳು ಊಟ ಮಾಡು ಅಂತ. ನಂಗೆ ಮಸಾಲೆ ದೋಸೆ ತಿಂದಿದ್ದೆ, ಇಲ್ಲಿ ತನಕ ಆಯಿತು. ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆಗೆ ಹೇಳಿದ್ದೆ ನಂಗೆ ಊಟ ಏನೂ ಬೇಡ, ನನಗೆ ರೈಸೇ ಮಾಡಬೇಡಿ ಅಂತ. ಮಾಡಿದರು. ಹಂಗೂ ಹೇಳ್ಸಿ ಮತ್ತೆ ಹಾಕಿಸ್ಕೊ ನಾನು ಆಯ್ತಾಯಿಲ್ಲ, ಹೆಂಗೋ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಇಷ್ಟಿದ್ದೀನಿ. ಹಾಕಿಸ್ಕೊಂತ ನಿಮ್ದು ಅಮ್ಮಯ್ಯ ನಂಗೆ ಬೇಡ ಅಂತ ಹೇಳಿ ಮಲ್ಕೊಂಡೆ. ಪಾಪ ಅವ್ರ ಪಾತ್ರೆ ಎಲ್ಲ ತೊಳೆದು ದೋಸೆ ಇಟ್ಟು ಕಾಡಿಸಿ 10:30 11 ಗಂಟೆಗೇನೋ ಬಂದು ಮಲ್ಕೊಂಡ್ರು. ನಾನು ನಿದ್ದೆ ಬಂದು ಮಲ್ಕೊಂಡೇ ಬಿಟ್ಟಿದ್ದೀನಿ ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು. ಇವಾಗ ಬೆಳಗ್ಗೆ ಅಲಾರಾಮ್ 6:30ಗೆ ಎದ್ದಾಗಲೇ ನಾನು ಎದ್ದಿದ್ದು. ನಮ್ಮಮ್ಮ ಫೋನ್ ಮಾಡ್ತೈತೆ ಫ್ರೆಂಡ್ಸ್. ಫೋನಲ್ಲಿ ಮಾತಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 7:30 ಆಯಿತು ಟೈಮು. ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಕಾಫಿ ಕೊಟ್ಟರು, ಕಾಫಿ ಕುಡಿತಾ ಇದ್ದೀನಿ. ಇವಾಗ ಮೇಡಮ್ ಏನೋ ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ ದೋಸೆಗೆ ಅಂದರು. ಗೊಜ್ಜು ನಾವು ಪಲ್ಯ ಅಂತೀವಿ, ಆಲೂಗೆಡ್ಡೆ ಪಲ್ಯ ತಾನೇ. ಹಾಂ, ಇದು ಗೊಜ್ಜಾ? ಅದಕ್ಕೇನೋ ಮೊಟ್ಟೆ ಈ ಥರ ಹಸಿ ಮೊಟ್ಟೆನೋ ಹಾಕ್ತಾರೆ. ನಾನು ಏನಪ್ಪ ಅಂದ್ಕೊಂಡೆ ಬೇಯಕ್ಕೆ ಇಡ್ತಾವ್ರಂತೆ. ಅದಕ್ಕೆ ನಾನು ಇದು ನೋಡಿರಲಿಲ್ಲ. ಅದಕ್ಕೆ ನಮ್ಮ ವೀಡಿಯೋದಲ್ಲಿ ಈ ರೆಸಿಪಿನ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಗೆಡೆ ಬಂದಿರೋ ಆಲೂಗೆಡ್ಡೆ ಹಾಗೆ ಬೆಂದಿರೋ ಮೊಟ್ಟೆನ ಈ ಥರ ಕಟ್ ಮಾಡ್ಕೋಬೇಕು.
ಹಾಗೆ ಟೊಮೊಟೊ ಈರುಳ್ಳಿ ಒಗ್ಗರಣೆ ಕಟ್ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ಮಸಾಲೆಗೆ ಬತ್ತಾನೆ ಇಲ್ವಲ್ಲಪ್ಪ, ಅಳ್ಳಾಡ್ತಾ ಇದ್ರೆ ಯಾಕೆ ಬಿಡಿ. ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕೊಂಡ್ರ, ಶುಂಠಿ, ಕಾಯಿ, ಖಾರದ ಪುಡಿ, ಇನ್ನೇನು ಹಾಕೊಂಡ್ರೆ ಚಕ್ಕೆ ಹಾಕೊಂಡ್ರು, ಅರಿಶಿನ ಹಾಕೊಂಡ್ರ, ಅರಿಶಿನದ ಪುಡಿ ಇಷ್ಟು ಹಾಕ್ಕೊಂಡು ಆಡಿಸ್ಕೊಂಡವ್ರೆ. ಈ ಥರ ನಾನು ಮಾಡಿಲ್ಲ, ಇವತ್ತು ಅವ್ರು ಮಾಡಿರೋದು ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್. ಮಾಡೋ ಪ್ರೋಸೆಸ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಆಯಲ್ಲು, ಸಾಸಿವೆ, ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡು ನಂತರ ಈರುಳ್ಳಿ, ಟೊಮೊಟೊ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಆಮೇಲಿಂದ ಇದು ಮೊಟ್ಟೆ ಕಟ್ ಮಾಡ್ಕೊಳಲ್ವಾ, ಸೀಳ್ಕೊಂಡಿದ್ದೀರಾ? ನಾನು ಅದನ್ನು ತುರ್ಕೋತೀರೇನೋ ಅಂದ್ಕೊಂಡೆ, ಆಲೂಗಡ್ಡೆ ಜೊತೆ ತುರಿದ್ಬಿಟ್ಟು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀರೇನೋ ಅಂದ್ಕೊಂಡಿದ್ದೆ. ಈ ರೆಸಿಪಿನ ಮುಂಚೆ ನೋಡಿದ್ದೀರಾ ಅಥವಾ ಮಾಡಿದ್ದೀರಾ ನಂಗೆ ಗೊತ್ತಿಲ್ಲ. ನಾನು ನೋಡ್ತಾ ಇರೋದು ಫಸ್ಟ್ ಟೈಮು, ಅದಕ್ಕೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇವಾಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದು, ಹಾಗೆ ಇದು ಮೊಟ್ಟೆ ಹಾಕ್ಕೊಂಡಿದ್ದಾರೆ. ಮಸಾಲೆನೂ ಹಾಕ್ಕೊಂಡ್ರಾ, ಸ್ವಲ್ಪ ಮಸಾಲೆನೂ ಹಾಕ್ಕೊಂಡಿದ್ದಾರೆ ಒಗ್ಗರಣೆಗೆ. ಉಪ್ಪು, ಆಲೂಗಡ್ಡೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರಾ ಬೇಯಿಸ್ಕೊಳ್ಳೋಕ್ಕೆ? ಈಗ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಮಿಕ್ಕಿದ್ದು ಮಸಾಲೆನ ಹಾಕ್ಕೊಂಡು ಸಾರಾಯ್ತಲ್ಲ ಮೇಡಮ್. ಇಷ್ಟು ಗಟ್ಟಿ ಆಯ್ತದ? ನಾನು ಫುಲ್ಲು ಡ್ರೈ ಮಾಡ್ತೀರಾ ಅಂದ್ಕೊಂಡೆ. ಈ ಥರ ಮಾಡಿದ್ದಾರೆ. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ಟೇಸ್ಟ್ ತಿಂದು ನೋಡಿದ್ಮೇಲೆ ಹೇಳ್ತೀನಿ ಯಾವ ಥರ ಆಗುತ್ತೆ. ನಾನು ಫುಲ್ಲು ಡ್ರೈ ಮಾಡ್ತಾರೆ ಅಂದ್ಕೊಂಡಿದ್ದೆ ದೋಸೆಗೆ, ಬಟ್ ಇದೊಂದು ಸ್ವಲ್ಪ ಗೊಜ್ಜು ಥರ, ಸಾಂಬಾರು ಅಲ್ಲ, ಫುಲ್ಲು ಒಂಥರ ನೋಡಿ ಗಟ್ಟಿ ಇದೆ, ಒಂಥರ ಗೊಜ್ಜು ಥರ ಮಾಡಿದ್ದಾರೆ. ಟೇಸ್ಟು ನಾನು ನೋಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಅದು ನಾನು ಸ್ನಾನ ಮಾಡಿಕೊಂಡೆ ಪಾಪ ಇವ್ರ ಮನೇಲಿ ಗೀಝರಲ್ಲಿ. 9:15 ಟೈಮ್ ಆಗೋಯ್ತು ಫ್ರೆಂಡ್ಸ್. ಇವತ್ತು ನಿಮ್ಗೆ ಗೊತ್ತಲ್ಲ, ಇವತ್ತು ತಿಂಡಿಗೆ ದೋಸೆ ಮತ್ತು ಎಗ್ಗು, ಆಲೂಗಡ್ಡೆ ಸಾಂಬಾರು ಗೊಜ್ಜು ಥರ ಮಾಡಿದ್ದಾರೆ. ಸೊ ಅವರು ಇವಾಗ ಪಾಪ ದೋಸೆ ಹಾಕ್ತಾಯಿದ್ದಾರೆ, ರೆಡಿ ಆಗ್ತಾರೆ. ನಾನು ಇವಾಗ ತಲೆ ಬಚ್ಕೊಂಡು ಕ್ರೀಮ್ ಹಾಕ್ಕೊಂಡು ರೆಡಿ ಆಗಬೇಕು. ನೋಡಿ, ಒಂದು ಲೆವೆಲ್ಗೆ ಸೀರೆ ಉಟ್ಕೊಳ್ಳೋದು ಕಲ್ತ್ಕೊಬಿಟ್ಟೆ ಅಲ್ವಾ ನಾನು. ಪಾಪ ಇದು ಪಿನ್ ನಮ್ಮ ಮೇಡಮ್ ಹೆಲ್ಪ್ ಮಾಡಿದ್ರು, ನನಗೆ ಬರಲಿಲ್ಲ. ಸೀರೆನೇ 1/4 ಗಂಟೆಯಿಂದ 20 ನಿಮಿಷ ಉಟ್ಕೊಂಡಿದ್ದೀನಿ ನಾನು. ಇಷ್ಟರಲ್ಲಿ ಫುಲ್ ರೆಡಿನೇ ಆಗಿ ಬ್ಯಾಗ್ ತಗೊಂಡು ಹೋಗ್ಬೋದಾಗಿತ್ತು. ಇವಾಗ 5 ನಿಮಿಷಕ್ಕೆ ಪಟ ಅಂತೇಳಿ ರೆಡಿ ಆಗ್ಬಿಡ್ತೀನಿ. ಟೈಮ್ ಆಯಿತು, ಏನೂ ಮಾಡೋಕ್ಕಾಗೋದಿಲ್ಲ. ಪಾಪ ಮೇಡಮು ದೋಸೆ ಹಾಕ್ತಾ ಇದ್ದಾರೆ, ದೀಪ ಹಚ್ಚಿ ಅವರು ತಿಂಡಿ ತಿಂತಾರೆ, ರೆಡಿಯಾಗಿದ್ದಾರೆ. ಇದು ಮೊಟ್ಟೆ ಎಗ್ದು ಪಲ್ಯ, ಹಾಗೆ ಬಿಸಿ ದೋಸೆ. ನನಗೆ ಬಾಕ್ಸ್ ಕೂಡ ಹಾಕಿದ್ದಾರೆ, ದೋಸೆ ಮತ್ತು ಪಲ್ಯ ಮಧ್ಯಾಹ್ನಕ್ಕೆ. ಇವಾಗ ತಿಂದ್ಬಿಟ್ಟು ಮೇಡಮ್ ತಿಂಡಿ ತಿಂದ ತಕ್ಷಣ ಡ್ಯೂಟಿಗೆ ಹೊರಡೋದೇನೆ ಕೆಲಸ. ರೆಡಿಯಾಗಿ ಆಯಿತು, ಇವಾಗ ಹೊರಡಬೇಕು. ಟೈಮ್ ಆಯಿತು ಫ್ರೆಂಡ್ಸ್. ನನಗೆ ಯೋಚನೆ ಆಯಿತು, ಅದೊಂಚೂರು ಟೈಮ್ ಆಗೋಗ್ಬಿಡ್ತು ಇವತ್ತು. ಸೊ ಯಾರೋ ಸ್ಕೂಟಿಲಿ ಬರ್ತಾಯಿದ್ರು, ಮೇಡಮ್ನು ನಾನು ಕರ್ಕೊಂಡು ಬಂದರು. ಇವಾಗ ಬಸ್ ಐತೆ, ಅವರು ಮಲ್ರಾಜಪಟ್ಟಣದಲ್ಲಿ ಇಳ್ಕೊತಾರೆ, ನಾನು ಗಂಗೂರಲ್ಲಿ ಇಳ್ಕೊತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಬಾಯ್ ಮೇಡಮ್. ಒಂದು ಬಾಯ್ ಮಾಡಿ ಮೇಡಮ್. ಇರಲಿ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಬಾಯ್.